ಶಿವಮೊಗ್ಗದಲ್ಲಿ ಅಥವಾ ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ಚಿರತೆ ಅಸ್ವಸ್ಥಗೊಂಡಿದೆ. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿರತೆಗೆ ಸ್ಕ್ಯಾನಿಂಗ್ ಮಾಡಲಾಗಿದೆ. ಚಿರತೆ ಅಸ್ವಸ್ಥಗೊಂಡಿರೋದು ಶಿವಮೊಗ್ಗದಲ್ಲಿರುವಂಥ ಸಿಂಹ ಏನು ಒಂದು ಅಲ್ಲಿ ಎಲ್ಲ ಇರ್ತಾವಲ್ಲ, ಚಿರತೆಗೆ MRI ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಮನುಷ್ಯರ ಆಸ್ಪತ್ರೆಯಲ್ಲಿ ಚಿರತೆಗೆ MRI ಸ್ಕ್ಯಾನಿಂಗ್ ಮಾಡಿಸಲಾಗಿದೆ. 15 ವರ್ಷದ ಭದ್ರಾ ಎಂಬ ಹೆಸರಿನ ಹಿರಿಯ ಚಿರತೆ ಅದು ಅಸ್ವಸ್ಥಗೊಂಡಿತ್ತು. ಪಾಪ MRI ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಸಿಂಹಧಾಮದ ಅಧಿಕಾರಿಗಳು. ಕಳೆದ 2 ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಪಾಪ ಚಿರತೆ ಬಳಲ್ತಾ ಇತ್ತು. ಮೊದಲ ದಿನ ಕುಂಟುತ್ತಾ ಓಡಾಡ್ತಾ ಇತ್ತು ಭದ್ರಾ ಚಿರತೆ. ನಂತರ ಕಾಲುಗಳ ಸ್ವಾಧೀನವನ್ನ ಕಳ್ಕೊಂಡು ಚಿರತೆ ಪರದಾಡ್ತಾ ಇತ್ತು. ಪ್ಯಾರಾಲಿಸಿಸ್ ಆಗಿರೋ ಶಂಕೆ ಹಿನ್ನೆಲೆ MRI ಸ್ಕ್ಯಾನಿಂಗ್ ಅನ್ನ ಕೂಡ ಮಾಡಲಾಗಿದೆ. ವಯೋಸಹಜ ಆರೋಗ್ಯ ಸಮಸ್ಯೆ ಆಗಿರೋ ಬಗ್ಗೆ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಸೋಂಕು ತಗುಲಿಲ್ಲ ಅಂತ ಪಶು ವೈದ್ಯರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಶಿವಮೊಗ್ಗದ ಹುಲಿ ಮತ್ತು ಏನು ಬೇರೆ ವನ್ಯ ಜೀವಿಗಳು ಅಲ್ಲಿರ್ತಾವಲ್ಲ, ಒಂದು ವನ್ಯಧಾಮ ಏನಿದೆಯಲ್ಲ, ಸೊ ಅಲ್ಲಿ ಆಗಿರುವಂಥದ್ದು. ಚಿರತೆಗೆ ಈಗ MRI ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಮನುಷ್ಯರ ಆಸ್ಪತ್ರೆಯಲ್ಲೇ MRI ಸ್ಕ್ಯಾನಿಂಗ್ ಆಗಿರೋದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. 15 ವರ್ಷದ ಚಿರತೆ ಅದು, ಭದ್ರಾ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅದಕ್ಕೆ. ಸೊ MRI ಸ್ಕ್ಯಾನಿಂಗ್ ಮಾಡಿದ ನಂತರ ಅದರ ವಯೋಸಹಜ ಕಾಯಿಲೆಯಿಂದ ಅದು ಬಳಲ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.